ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2024 ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ಕೆಲವೊಂದಷ್ಟು ಕ್ವಶನ್ಸನ್ನು ನಾ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಮೇನ್ಲಿ ಕ್ವಶನ್ ನಂಬರ್ 7 ಸಾಲ್ವ್ ಮಾಡೋಣ. 2024 ಇಯರ್ದ ಕ್ವಶನ್ ಪೇಪರ್ ಇದೆ, ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ 10 ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಸೆಕ್ಷನ್ ಸಿ ಅಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ಅಂದರೆ 2 × 10 = 20 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದು ಒಂದು ಏರಿಯಾ ಏನಿದೆ ಅಲ್ಲ, ಸೆಕ್ಷನ್ ಸಿ ಏರಿಯಾ ಏನಿದೆಯಲ್ಲ, ಸೊ ಇದನ್ನು ನೀವು ಕಂಪಲ್ಸರಿ ಟಚ್ ಮಾಡಲೇಬೇಕು. ಸೊ ಕಂಪಲ್ಸರಿ ನೀವು ಟಚ್ ಮಾಡಬೇಕು ಮತ್ತು ಸ್ಕೋರಿಂಗ್ ಕೂಡ ಇದೆ, ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಇದನ್ನ ಒಂದು ಕ್ವಶನನ್ನು ನೋಡೋಣ. ಓಕೆ, ಸೊ ಫಸ್ಟ್ ನೋಡಿರಿ ಕ್ವಶನ್ ಯಾವ ಥರ ಇದೆ ನೋಡಿರಿ. ಸೊ ಇಲ್ಲಿ ಥಿಯರಿ ಕ್ವಶನ್ ಇದೆ ನೋಡಿರಿ. ರೈಟ್ ಕ್ವಶನ್ ನಂಬರ್ 7 ರೈಟ್ ಎ ಶಾರ್ಟ್ ನೋಟ್ ಆನ್ ಫಾಲೋವಿಂಗ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಎ ಅಂತ ಕೊಟ್ಟಿದ್ದಾರೆ, ಪರ್ಮನೆಂಟ್ ಅಕೌಂಟ್ ನಂಬರ್. ಓಕೆ, ಸೊ ಇದಕ್ಕೆ ಏನಂತಾರೆ, ಪ್ಯಾನ್. ನೆಕ್ಸ್ಟ್ ಇನ್ನೊಂದು ನೋಡಿರಿ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಬ್ರೀಫ್ ಇನ್ಫಾರ್ಮೇಷನ್ ಬರೆದಿದೆ. ಸೊ ಪರ್ಮನೆಂಟ್ ಅಕೌಂಟ್ ನಂಬರಿಗೆ 5 ಮಾರ್ಕ್ಸ್, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಸೊ ಈ ಥರ ಒಂದು 10 ಮಾರ್ಕ್ಸ್ ಕ್ವಶನ್ ಕೇಳಿದರೆ. ಸೊ ಇಲ್ಲಿ ನಾ ಏನು ಥಿಯರಿ ಕ್ವಶನ್ಸ್ ಇದೆಯಲ್ಲ, ಸೊ ಇದನ್ನೇನು ಭಾಳ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ಇದನ್ನ ನೀವು ಎಲ್ಲ ಪಾಯಿಂಟ್ಸ್ಗಳನ್ನೆಲ್ಲ ನೋಟ್ ಮಾಡ್ಕೊರಿ. ಓಕೆ, ಸೊ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಏನಿದಾವಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸೊ ಅವನ್ನೆಲ್ಲ ಡಿಟೇಲ್ ಆಗಿ ಸಾಲ್ವ್ ಮಾಡೋಣ. ಓಕೆ, ಪ್ರತಿಯೊಂದರ ಅಡ್ಜಸ್ಟ್ಮೆಂಟ್ ಬಗ್ಗೆ ಡಿಟೇಲ್ ಆಗಿ ಸಾಲ್ವ್ ಮಾಡೋಣ. ಓಕೆ, ಸೊ ಥಿಯರಿ ಇದೆ ಕ್ವಶನ, ಮತ್ತು ಥಿಯರಿ ಕ್ವಶನ್ ಇದ್ರೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಅವು, ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಫಸ್ಟ್ ನೋಡಿರಿ, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ತಾರೆ. ಸೊ ಏನು ಬರಿಬೋದು ಅಂದರೆ ನಾವು ಇದ್ರೊಳಗೆ, ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಶ್ಯೂ 10 ಕ್ಯಾರೆಕ್ಟರ್ ಅಲ್ಫಾನ್ಯೂಮರಿಕ್ ನಂಬರ್ ಅಂತ ಹೇಳ್ತಾರೆ. ಸೊ ಟು ಈಚ್ ಅಸೆಸಿ ಟು ಐಡೆಂಟಿಫೈ ದ ರಿಟರ್ನ್ಸ್, ನಥಿಂಗ್ ಬಟ್ ಟ್ಯಾಕ್ಸ್ ರಿಟರ್ನ್ಸ್, ಟ್ಯಾಕ್ಸ್ ಪೇಮೆಂಟ್ ಚಲನ್ಸ್, ಕ್ವಿಕ್ ಡಿಪಾಸಲ್ ಆಫ್ ದೇರ್ ರಿಫಂಡ್ಸ್, ಕ್ಲೇಮ್ಸ್, ಅಸೆಸ್ಮೆಂಟ್. ಸೊ ಓವರಾಲ್ ಇನ್ಫಾರ್ಮೇಷನ್ ನೀವು ಪರ್ಮನೆಂಟ್ ಅಕೌಂಟ್ ನಂಬರ್ ಬಗ್ಗೆ ನೀವು ಬರಿಬೋದು. ಓಕೆ, ಸೊ ಮೇನ್ಲಿ ಏನಂದ್ರೆ 10 ಕ್ಯಾರೆಕ್ಟರ್ಸ್ ಇದೆ ಇಂಪಾರ್ಟೆಂಟ. ಮತ್ತು ಇದು ಯಾವ ಥರ ಇರುತ್ತೆ ಅಂದರೆ ಅಲ್ಫಾನ್ಯೂಮರಿಕ್ ಇರುತ್ತೆ. ಸೊ ಆಲ್ಫಾಬೆಟಿಕ್ ಲೆಟರ್ಸ್ ಕೂಡ ಇರ್ತವೆ, ಆಲ್ಫಾಬೆಟಿಕ್ ಲೆಟರ್ಸ್, ನೆಕ್ಸ್ಟ್ ನಂಬರ್ಸ್ ಕೂಡ ಇರ್ತವೆ. ಓಕೆ, ಸೊ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋದಾಗಿರ್ಬೋದು, ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ಚಲನ್ಸ್ ಆಗಿರ್ಬೋದು, ಕ್ವಿಕ್ ಡಿಪಾಸಿಟ್ ಅಂತ ಹೇಳ್ತಾರೆ, ಟ್ಯಾಕ್ಸ್ ರಿಫಂಡ್ ಕೂಡ ಪಡಿಬೋದು. ಸೊ ಓವರಾಲ್ ಇನ್ಫಾರ್ಮೇಷನ್ ಪರ್ಮನೆಂಟ್ ಅಕೌಂಟ್ ನಂಬರಿಂದ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನೀವು ಇನ್ನೂ ಏನು ಬರಿಬೋದು ಅಂದರೆ ಇದಕ್ಕೆ ಎಡಿಷನ್ ಆಗಿ ಇಷ್ಟು ತನಕ ನೀವು ಏನು ಮಾಡಬೇಕು, ಕಂಪಲ್ಸರಿ ಯು ಹ್ಯಾವ್ ಟು ಮೆನ್ಷನ್ ಅಂದರೆ ಬರಲೇಬೇಕು ಇಷ್ಟು ತನಕ. ಸೊ ಅದರ ಜೊತೆಗೆ ಫ್ಯೂಚರ್ಸ್ ಆಫ್ ಪರ್ಮನೆಂಟ್ ಅಕೌಂಟ್ ನಂಬರ್ಸ್ ಅಂತ ಬರೀರಿ, ಕೆಲವೊಂದಷ್ಟು ಫ್ಯೂಚರ್ಸ್ ಬರೀರಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಪರ್ಮನೆಂಟ್ ಅಕೌಂಟ್ ನಂಬರ್ಸ್ ಅಂತ ಬರೀರಿ, ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟ್ ನಂಬರ್ ಅಂತ ಬರೀರಿ. ಸೊ ಈ ಥರ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಸ್ವಲ್ಪ ನಾನು ಬ್ರೀಫಾಗಿ ಹೇಳತ್ತೇನೆ. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಬಿ ತೋರಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಸೊ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ದಾಗ ನೋಡ್ರಿ, ಫಾರ್ ದ purpose of proper administration of the Department of Income Tax, the central government appoints various authorities. These authorities will look into the matters which come under their purview ಅಂತ ಹೇಳ್ತಾರೆ. ಸೊ ಅಂದ್ರೆ ಓವರ್ವ್ಯೂ ಅದ ಏನು ಮಾಡ್ಬೋದು, ಅಥಾರಿಟೀಸ ಕೆಲವೊಂದಷ್ಟು ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅದಾವ ಅಂತ ಹೇಳ್ತಾರೆ. ಸೊ ಅವೆಲ್ಲ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ. ಸೊ ಯಾವ್ಯಾವ ಇದಾವೆ ನೋಡ್ರಿ. ಸೊ ಇಲ್ಲಿ ಫಸ್ಟ್ ಈ ಥರ ಮೆನ್ಷನ್ ಮಾಡ್ಕೊತ ಹೋಗ್ಬೇಕು ನೀವು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತೇಳಿ. ಸಮ್ ಟೈಮ್ಸ್ ಇದನ್ನ ಏನು ಮಾಡ್ತಾರೆ ನಿಮ್ಗೆ ಎಕ್ಸಾಮ್ದಲ್ಲಿ 2 ಮಾರ್ಕ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ CBDT ಅಂತೇಳಿ ಎಕ್ಸ್ಪಾನ್ಷನ್ ಕೇಳ್ತಿರ್ತಾರೆ, ನೋಟ್ ಮಾಡ್ಕೋರಿ. ನೆಕ್ಸ್ಟ್
ಕಮಿಷನರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಚೀಫ್ ಕಮಿಷನರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಇವೆಲ್ಲ ಅಥಾರಿಟೀಸ್. ನೆಕ್ಸ್ಟ್ ಒನ್ ನೋಡ್ರಿ, ಪ್ರಿನ್ಸಿಪಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 5 ನೋಡ್ರಿ, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 6 ನೋಡ್ರಿ, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇಷ್ಟ ನೀವು ಮೆನ್ಷನ್ ಮಾಡಬೇಕು ಇವನ್ನೆಲ್ಲ ಅಥಾರಿಟೀಸ್. ಜಾಯಿಂಟ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನಂಬರ್ 10 ನೋಡ್ರಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಇದು ಪಾಯಿಂಟ್ ನಂಬರ್ 11 ಆಗಬೇಕು. ಅದು ಪಾಯಿಂಟ್ ನಂಬರ್ 11 ಇದೆ. ಪಾಯಿಂಟ್ ನಂಬರ್ 11 ಇದೆ. ಸೊ ಏನಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ. ಓಕೆ, ಸೊ ಈ ಥರ ಇವೆಲ್ಲ ಏನ್ರಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಸಿಂಪಲ್ ಇದೆ, ಈಸಿ ಇದೆ ಕ್ವಶನ್. ಇದನ್ನೊಂದು ಸ್ವಲ್ಪ ಏನು ಮಾಡಿರಿ, ನೋಟ್ ಮಾಡ್ಕೊರಿ. ಸೊ ಇದೇ ಥರ ನೀವು ರೀಡ್ ಮಾಡಿರಿ. ಓಕೆ, ಸೊ ಇನ್ ಕೇಸ್ ಇದನ್ನು ಆ್ಯಕ್ಚುಲಿ 2024 ಇಯರಲ್ಲಿ ಕೇಳಿದ್ದಾರೆ. ಇನ್ ಕೇಸ್ 10 ಮಾರ್ಚ್ಗೆ ಕೇಳಿದ್ದಾರೆ. ಇನ್ ಕೇಸ್ ಇದನ್ನ ಸಪೋಸ್ ಏನಾದರೂ ಕೇಳಿದರೆ ಅಂದರೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದರೆ ಅಂದರೆ ಬರಿಬೇಕು ನೀವು. ಮತ್ತು ಇನ್ನೊಂದು ಇವನ್ನೆಲ್ಲ ಭಾಳ ನೀವು ಪಾಯಿಂಟ್ಸ್ಗಳು ನೆನಪಿಟ್ಕೋಬೇಕು ಯಾವಾಗಲೂ. ಓಕೆ, ಸೊ ಈ ಥರ ಇದೆ ಕ್ವಶನ್ಸ್ಗೆ ಆನ್ಸರ ಈ ಥರ ಇದೆ ನೋಡಿರಿ. ಸೊ ನೆಕ್ಸ್ಟ್ ಕ್ಲಾಸ್ನಿಂದ ಏನು ಮಾಡೋಣ, ಇದು ಒಂದು ನಿಮ್ಗೆ ಆ್ಯಕ್ಚುಲಿ 2024 ಇಯರಲ್ಲಿ ಸೆಕ್ಷನ್ ಸಿಗೆ ಇದು ಒಂದು ಅಷ್ಟೇ ಏನು ಮಾಡಿದ್ದಾರೆ, ಕ್ವಶನ್ ನಂಬರ್ 7 ಅಷ್ಟೇ ಥಿಯರಿ ಕ್ವಶನ್ ಕೇಳಿದ್ದಾರೆ. ಸೊ ಇನ್ನು ರಿಮೈನಿಂಗ್ ಕ್ವಶನ್ ಏನಿದೆ ಅಲ್ಲ, ಸೊ ಅವೆಲ್ಲ ಪ್ರಾಬ್ಲಮೆಟಿಕ್ ಕ್ವಶನ್ ಇದ್ದಾವೆ. ಸೊ ನಾವು ಜಾಸ್ತಿ ಪ್ರಾಬ್ಲಮೆಟಿಕ್ ಕ್ವಶನ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಬಟ್ ಥಿಯರಿ ಕ್ವಶನ್ ಕೂಡ ನೀವು ನೋಟ್ ಮಾಡ್ಕೋಬೇಕು. ಓಕೆ, ಸೊ ಇವು ಕೂಡ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ನಿಂದ ಏನು ಮಾಡೋಣ, ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಅಲ್ಲಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ, ಥ್ಯಾಂಕ್ ಯು ಆಲ್.